ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಡಿಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಧ್ಯೆ ಬಿಡದಿ ವಾರ್ ಜೋರಾಗ್ಬಿಟ್ಟಿದೆ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ರು. ರೈತರಿಗೆ ನೋವು ಕೊಟ್ಟು ಟೌನ್ಶಿಪ್ ಮಾಡಲ್ಲ ಅಂತ ಹಿಂದೆ ಸರಿದಿದೆ. 2007ರ ಆಗಸ್ಟ್ 1ರಂದು ಸಿಎಂ ಆಗಿದ್ದಾಗಲೇ ಯೋಜನೆ ಕೈಬಿಡುವ ಬಗ್ಗೆ ಸದನದಲ್ಲಿ ಹೇಳಿದ್ದೇನೆ. ರಾಜ್ಯಪಾಲರ ಆಡಳಿತದಲ್ಲಿ ಡಿಎಲ್ಎಫ್ ಜೊತೆ ಒಡಂಬಡಿಕೆ ಆಗಿತ್ತು. ಯಡಿಯೂರಪ್ಪ ಸಿಎಂ ಆದಾಗ ಡಿಎಲ್ಎಫ್ಗೆ ಬಡ್ಡಿ ಸಹಿತ ಹಣ ವಾಪಸ್ ಕೊಟ್ಟರು. ಈಗ 2025ರಲ್ಲಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಪ್ರಾಥಮಿಕ ನೋಟಿಫಿಕೇಶನ್ ಆಗಿದೆ. ರೆಡ್ ಝೋನ್ ತೆಗೆದಿಲ್ಲ ಅಂತ ಪ್ರತಿನಿತ್ಯ ಟೀಕೆ ಮಾಡ್ತಿದ್ದಾರೆ. ಡಿನೋಟಿಫಿಕೇಶನ್ ಮಾಡಿ ನಾನು ಜೈಲಿಗೆ ಹೋಗ್ಲಾ ಅಂತೇಳಿ ಗುಡುಗಿದ್ರು. ಭೂಮಿ ಕೊಡಲ್ಲ ಅಂತ ತಕರಾರು ಅರ್ಜಿ ಕೊಟ್ಟಿರೋ 4500 ರೈತರಿಗೆ ಉತ್ತರ ನೀಡಿಲ್ಲ ಅಂತ ಕಿಡಿಕಾರಿದ್ರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆರೋಪಕ್ಕೆ ಪ್ರತಿಕ್ರಿಯೆ ನೀಡುವುದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ನಿರಾಕರಿಸಿದ್ದಾರೆ. ಈಗ ನಾನು ಏನು ಮಾತನಾಡಲ್ಲ, ಬಹಿರಂಗ ಚರ್ಚೆಗೆ ಕರೆದಾಗ ಅವರು ಬರಲಿಲ್ಲ. ಮುಂದೆ ಅಧಿವೇಶನ ಇದೆ, ಅನುಭವಿ ರಾಜಕಾರಣಿಗಳ ಬಳಿ ಮಾತನಾಡಿಸ್ಲಿ, ಎಲ್ಲದಕ್ಕೂ ಅಧಿವೇಶನದಲ್ಲೇ ಉತ್ತರ ಕೊಡೋಣ ಅಂದ್ರು. ಇನ್ನು 4500 ರೈತರು ಭೂಮಿ ಕೊಡಲ್ಲ ಅನ್ನೋ ದಾಖಲೆ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿದ ಸಿಎಂ ಡಿಕೆ ಶಿವಕುಮಾರ್ ಐ ವಿಶ್ ದೆಮ್ ಅಂತ ಅಂದ್ರು. ಬಿಡದಿ ಟೌನ್ಶಿಪ್ ಯೋಜನೆಗೆ ಚಾಲನೆ ಕೊಟ್ಟಿದ್ದು ನಾನೇ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ಜಾರಿಗೆ ಸರ್ಕಾರ ತರಾತುರಿ ಮಾಡ್ತಾ ಇದೆ. ಈ ಯೋಜನೆ ಪಿತಾಮಹ ಸಿಎಂ ಡಿಕೆ ಶಿವಕುಮಾರ್ ಅಂತ ಹೇಳಿದ್ರು. ನನ್ನನ್ನ ಪಿತಾಮಹ ಅಂತ ಹೇಳ್ತಿದ್ದಾರೆ. ಯಾವ ಹಂತದಲ್ಲಿ ಏನಾಗಿದೆ ಅಂತ ಪ್ರಕಟಣೆ ಹೊರಡಿಸಿದ್ದೇನೆ. ಯೋಜನೆ ಜಾರಿ ನೀಡಿದ್ದು ನಾನೇ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. 5 ಟೌನ್ಶಿಪ್ ಮಾಡೋದಕ್ಕೆ ನಾನು ಮುಂದಾಗಿದ್ದೆ. ಇದರ ಪ್ರಕ್ರಿಯೆ ಬಗ್ಗೆ ಕೂಡ ಮಾಹಿತಿ ನೀಡಿದ್ದಾರೆ. 2006ರಲ್ಲಿ ನಾನೇ ಸಿಎಂ ಆಗಿದ್ದೆ. ಆಗ್ಲೇ ಈ ಯೋಜನೆ ಆರಂಭ ಆಗಿತ್ತು ಅಂತ ಹೇಳಿದ್ರು. ಆಣೆ ಪ್ರಮಾಣ ಪಾಲಿಟಿಕ್ಸ್ಗೆ ಬಿಜೆಪಿಯಲ್ಲೇ ಅಪಸ್ವರ ಕೇಳಿ ಬಂದಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಅಡ್ಡ ಮತದಾನದಿಂದ ಪಾರ್ಟಿ ಅಧ್ಯಕ್ಷರು ನೊಂದುಕೊಂಡಿದ್ದಾರೆ. ವಿಜಯೇಂದ್ರ ಮನಸ್ಸಿನ ನೋವು ಅರ್ಥವಾಗುತ್ತೆ. ಈ ವಿಚಾರದಲ್ಲಿ ಧರ್ಮಸ್ಥಳವನ್ನ ಎಳೆಯೋದು ಬೇಡ ಅಂತ ಹೇಳಿದ್ದೇನೆ. ಅಡ್ಡ ಮತದಾನ ವಿಚಾರವನ್ನ ಪಕ್ಷ ಗಂಭೀರವಾಗಿ ಪರಿಗಣಿಸಿದೆ. ಅಡ್ಡ ಮತದಾನದ ಬಗ್ಗೆ ಪರಿಶೀಲನೆ ಸಮಿತಿ ರಚನೆ ಮಾಡಿದ್ದೇವೆ. ಇಂದಲ್ಲ ನಾಳೆ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋ ಸತ್ಯ ಗೊತ್ತಾಗುತ್ತೆ. ಪಕ್ಷದ ವಿರುದ್ಧ ಇರೋರಿಗೆ ಮುಂದಿನ ದಿನದಲ್ಲಿ ಪಾಠ ಕಲಿಸೋಣ. ಹೀಗಾಗಿ ಆಣೆ ಪ್ರಮಾಣ ಕೈ ಬಿಡಲು ವಿಜಯೇಂದ್ರಗೆ ವಿನಂತಿ ಮಾಡಿದ್ದೇನೆ ಅಂದರು. ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ವೇಳೆ ಬಿಜೆಪಿ ವಿರುದ್ಧ ಕಿಡಿಕಾರಿದ ಕಾಂಗ್ರೆಸ್ ನಾಯಕರಿಗೆ ಎಂಎಲ್ಸಿ ಸಿಟಿ ರವಿ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ಸಂವಿಧಾನ ವಿರೋಧಿ ಅಲ್ಲ, ಕಾಂಗ್ರೆಸ್ ನಾಯಕರು ಸಂವಿಧಾನ ವಿರೋಧಿಗಳು ಅಂತ ಹೇಳಿದರು. ಕಾಂಗ್ರೆಸ್ನವರೇ ಸಂವಿಧಾನಕ್ಕೆ ಹೆಚ್ಚು ತಿದ್ದುಪಡಿ ಮಾಡಿದ್ದಾರೆ. 106ರಲ್ಲಿ 75ಕ್ಕೂ ಹೆಚ್ಚು ತಿದ್ದುಪಡಿ ಮಾಡಿರೋದು ಕಾಂಗ್ರೆಸ್. ತನ್ನ ಸ್ವಾರ್ಥಕ್ಕಾಗಿ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿದ್ದು ಕಾಂಗ್ರೆಸ್. ಸಂವಿಧಾನ ದುರುಪಯೋಗ ಪಡಿಸಿಕೊಂಡಿದ್ದು ಕಾಂಗ್ರೆಸ್. ಸಂವಿಧಾನ ಅಷ್ಟೇ ಅಲ್ಲ, ಪ್ರಜಾಪ್ರಭುತ್ವ ವಿರೋಧಿ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ವಿರುದ್ಧ ಗುಡುಗಿದರು. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಮಾಡಿದ ಜೆಡಿಎಸ್ ಸೋಷಿಯಲ್ ಮೀಡಿಯಾ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸುಳ್ಳು ಮಾಹಿತಿ ಆರೋಪಗಳನ್ನು ಒಳಗೊಂಡ ವಿಡಿಯೋ ಹರಿಬಿಟ್ಟಿದ್ದಾರೆ. ಸುಟ್ಟರೂ ಹೋಗದ ಹುಟ್ಟುಗುಣ ಎಂಬ ಶೀರ್ಷಿಕೆ ಅಡಿಯಲ್ಲಿ ಜೆಡಿಎಸ್ ವಿಡಿಯೋ ಪೋಸ್ಟ್ ಮಾಡಿತ್ತು. ಜೆಡಿಎಸ್ನ ಕುಮಾರಸ್ವಾಮಿ ಫಾರ್ ಸಿಎಂ ಹಾಗೂ ಜೆಡಿಎಸ್ ಸೆಕ್ಯುಲರ್ ಸೋಷಿಯಲ್ ಮೀಡಿಯಾ ವಿರುದ್ಧ ದೂರು ದಾಖಲಾಗಿದ್ದು, ವಕೀಲ ದೀಪು ಎಂಬುವರ ದೂರು ಆಧರಿಸಿ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಒಂದೇ ಬೈಕ್ ಮೇಲೆ 100 ಟ್ರಾಫಿಕ್ ರೂಲ್ಸ್ ಬ್ರೇಕ್ ಕೇಸ್ಗೆ ಸಂಬಂಧಪಟ್ಟಂತೆ ವಾಹನಗಳ ಮೇಲಿನ ದಂಡ ಪಾವತಿಗೆ ರಿಯಾಯಿತಿ ಹಿನ್ನೆಲೆ ಡಿಸ್ಕೌಂಟ್ನಲ್ಲಿ 27,500 ರೂಪಾಯಿ ಟ್ರಾಫಿಕ್ ಫೈನ್ ಪಾವತಿಯಾಗಿದೆ. ಬೆಂಗಳೂರಿನ ರಾಜಾಜಿನಗರ ಸಂಚಾರ ಠಾಣೆಯಲ್ಲಿ ಒಂದೇ ಬಾರಿಗೆ 50% ರಿಯಾಯಿತಿ ದರದಲ್ಲಿ ಬೈಕ್ ಸವಾರ 100 ಕೇಸ್ನ ಫೈನ್ ಕಟ್ಟಿದ್ದಾನೆ. 100 ಕೇಸ್ಗಳಲ್ಲಿ 27,500 ರೂಪಾಯಿ ದಂಡ ಪಾವತಿ ಮಾಡಿದ್ದಾನೆ. ದಂಡ ಪಾವತಿ ಬಳಿಕ ಇನ್ಮುಂದೆ ಸಂಚಾರ ನಿಯಮ ಪಾಲಿಸುವುದಾಗಿ ಪ್ರಮಾಣ ಮಾಡಿದ್ದಾನೆ. ಇನ್ನು ಜುಲೈ 10ರವರೆಗೂ 50% ಡಿಸ್ಕೌಂಟ್ ಆಫರ್ ಇರುತ್ತೆ. ಚಿಕ್ಕಬಳ್ಳಾಪುರದಲ್ಲಿ 1 ರೂಪಾಯಿಗೆ 1 ಟಿ ಶರ್ಟ್ ಆಫರ್ ಬಿಟ್ಟಿದ್ದಕ್ಕೆ ನಾ ಮುಂದು ತಾ ಮುಂದು ಅಂತ ಟಿ ಶರ್ಟ್ ಖರೀದಿಗೆ ಜನರು ಮುಗಿಬಿದ್ದಿದ್ದಾರೆ. 100 ಜನಕ್ಕೆ ಮಾತ್ರ 1 ರೂಪಾಯಿಗೆ 1 ಟಿ ಶರ್ಟ್ ಆಫರ್ ಅನ್ನ ಬಿಡಲಾಗಿತ್ತು. ಶರ್ಟ್ ಖರೀದಿಗೆ ಜನರ ನಡುವೆ ನೂಕು ನುಗ್ಗಲು ಆಯಿತು. ಇನ್ನು ಹೊಸ ಬಟ್ಟೆ ಅಂಗಡಿ ಓಪನ್ ಹಿನ್ನೆಲೆ ಮಾಲೀಕ ಆಫರ್ ಬಿಟ್ಟಿದ್ದು
ಗ್ರಾಹಕರು ಮುಗಿಬಿದ್ದ ಹಿನ್ನೆಲೆ ಕೆಲ ಕಾಲ ಟ್ರಾಫಿಕ್ ಕಿರಿಕಿರಿ ಕೂಡ ಉಂಟಾಯಿತು. ಆ ವೇಳೆ ಅಂಗಡಿ ಮಾಲೀಕ ಮತ್ತು ಗ್ರಾಹಕರಿಗೆ ಪೊಲೀಸರು ಚಳಿ ಬಿಡಿಸಿದರು. ರಾಜ್ಯಾದ್ಯಂತ ಮುಂಗಾರು ಕೈಕೊಟ್ಟ ಪರಿಣಾಮ ಅನ್ನದಾತರು ಕಂಗಾಲಾಗಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಮೆಕ್ಕೆಜೋಳ ಹಾಳಾಗಿದೆ. ಬ್ಯಾಡಗಿ ತಾಲೂಕಿನ ಶುಡೇನೂರು ಗ್ರಾಮದಲ್ಲಿ ಬೆಳೆದ ಬೆಳೆಯನ್ನ ರೈತರು ನಾಶಪಡಿಸಿದ್ದಾರೆ. ರೈತ ಕಿರಣ್ ಕುಮಾರ್ ಗಡಿಗೋಳ ಎಂಬುವರ 11 ಎಕರೆ ಜೋಳದ ಬೆಳೆ ನಾಶ ಆಗಿದ್ದು, ಟ್ರ್ಯಾಕ್ಟರ್ ಕುಂಟೆ ಹೊಡೆಯುವ ಮೂಲಕ ಮೆಕ್ಕೆಜೋಳ ನಾಶ ಮಾಡಿದ್ದಾರೆ. 2 ಲಕ್ಷ ಖರ್ಚು ಮಾಡಿದ ರೈತ ಬಿತ್ತನೆ ಮಾಡಿದ್ರು. ಇದೀಗ ಬೆಳೆಯೂ ಇಲ್ಲ, ಮಳೆಯೂ ಇಲ್ಲದೆ ರೈತರು ಹಿಡಿ ಶಾಪ ಹಾಕುವಂತಾಗಿದೆ. ಆನೇಕಲ್ ರೌಡಿ ಶೀಟರ್ಗಳಿಗೆ ಪೊಲೀಸರು ಶಾಕ್ ನೀಡಿದ್ದಾರೆ. ಬೆಳ್ಳಂ ಬೆಳಗ್ಗೆ 20ಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಮನೆ ಮೇಲೆ ದಾಳಿ ನಡೆಸಿದ್ದು, ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಪರಾಧ ಕೃತ್ಯಗಳಿಗೆ ಕಡಿವಾಣ ಹಾಕುವುದಕ್ಕೆ ಪೊಲೀಸರು ದಾಳಿ ನಡೆಸಿದ್ದು, ಮನೆಯಲ್ಲಿ ಇಲ್ಲದೆ ಇರುವವರ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮಾರಕಾಸ್ತ್ರಗಳನ್ನು ಇಟ್ಕೊಂಡು ಅಪರಾಧ ಕೃತ್ಯಕ್ಕೆ ಸ್ಕೆಚ್ ಹಾಕಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಪೊಲೀಸರು ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಆನೇಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಕಾಶ್, ಸಬ್ ಇನ್ಸ್ಪೆಕ್ಟರ್ ಸಿದ್ದನಗೌಡ ನೇತೃತ್ವದಲ್ಲಿ ದಾಳಿ ನಡೆಯಿತು. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಕಾಳಗಿನಕೊಪ್ಪ ಗ್ರಾಮದಲ್ಲಿ ಮನೆಯಲ್ಲಿ ಇಟ್ಟಿದ್ದ ನಾಡ ಬಾಂಬ್ ಸ್ಫೋಟವಾಗಿತ್ತು. ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಸ್ಫೋಟದ ತೀವ್ರತೆಗೆ ಸುತ್ತಮುತ್ತಲಿನ ಹಲವು ಮನೆಗಳಿಗೆ ಹಾನಿಯಾಗಿದ್ದು, ಭಾರೀ ಸದ್ದು ಕೇಳಿ ಗ್ರಾಮಸ್ಥರು ಮನೆಗಳಿಂದ ಹೊರಬಂದಿದ್ದಾರೆ. ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಇನ್ನು ಮನೆಯೊಳಗೆ ಇನ್ನೂ ಕೆಲವು ನಾಡ ಬಾಂಬ್ಗಳು ಇರುವ ಶಂಕೆ ವ್ಯಕ್ತವಾಗಿದ್ದು, ಘಟನೆ ಬಳಿಕ ಮನೆ ಮಾಲೀಕ ಪರಾರಿಯಾಗಿದ್ದಾನೆ. ಘಟನೆ ಸಂಬಂಧ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಕಲಬುರಗಿ ತಾಲೂಕಿನ ಸರಡಗಿ ಗ್ರಾಮದ ಭೀಮಾ ನದಿಯಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಹೂಳೆತ್ತೋ ನೆಪದಲ್ಲಿ ಅಕ್ರಮ ಮರಳು ಸಾಗಾಟ ನಡೆದಿದೆ. ಹೂಳೆತ್ತೋ ಟೆಂಡರ್ ಪಡೆದ ದಂಧೆಕೋರರು ಭೀಮಾ ನದಿಯ ಒಡಲಿಗೆ ಕೈ ಹಾಕಿದ್ದಾರೆ. ಆಂಧ್ರ ಮೂಲದ ಕಂಪನಿ ಸರಡಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಹೂಳೆತ್ತೋ ಟೆಂಡರ್ ಪಡ್ಕೊಂಡಿತ್ತು. ಹೂಳು ತೆಗೆಯುವ ಬದಲು ನೂರಾರು ಟಿಪ್ಪರ್ ಅಕ್ರಮ ಮರಳು ಸಾಗಾಟ ಮಾಡಿರುವ ಆರೋಪ ಕೇಳಿಬಂದಿದೆ. ಅಲ್ಲದೆ ಮರಳು ಮಿಶ್ರಿತ ಹೂಳನ್ನ ತನ್ನ ಖಾಸಗಿ ಜಮೀನಿಗೆ ಗುತ್ತಿಗೆದಾರ ಶಿಫ್ಟ್ ಮಾಡಿದ್ದು, ಸರ್ಕಾರಿ ಜಾಗದಲ್ಲಿ ಡಂಪ್ ಮಾಡೋ ಬದಲು ತನ್ನ ಜಮೀನಿನಲ್ಲಿ ಮರಳು ಶೇಖರಣೆ ಮಾಡಿದ್ದಾನೆ. ಇನ್ನು ಅಕ್ರಮ ಮರಳು ದಂಧೆಗೆ ಗ್ರಾಮಸ್ಥರು ಬೇಸತ್ತಿದ್ದು, ಎಷ್ಟೇ ಬಾರಿ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಕ್ಯಾರೆ ಅಂತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಗಾ ಸಾಧುಗಳ ಸೋಗಿನಲ್ಲಿ ಮನೆಗೆ ಬಂದು ಆಶೀರ್ವಾದ ಮಾಡುವ ನೆಪದಲ್ಲಿ ಇಬ್ಬರು ಕದಿಮರು ಕೈಯಲ್ಲಿದ್ದ ಉಂಗುರ ಕಳ್ತನ ಮಾಡಿದಂತ ಘಟನೆ ಬೆಂಗಳೂರಿನ ವಿಜಯನಗರ ಆರ್ಪಿಸಿ ಲೇಔಟ್ನಲ್ಲಿ ನಡೆದಿದೆ. ಅರುಣ್ ಶ್ರೀಪಾದ ಎಂಬುವರಿಗೆ ಕದಿಮರು ವಂಚನೆ ಮಾಡಿದ್ದು, ನಾವು ಕಾಶಿ, ಅಯೋಧ್ಯೆ, ಗಂಗಾ ಸ್ನಾನ ಮಾಡಿ ಬಂದಿರೋದಾಗಿ ಪರಿಚಯಿಸಿಕೊಂಡಿದ್ರು. ನಂತರ ತ್ರಿಶೂಲ ಹಣೆಗಿಟ್ಟು ಆಶೀರ್ವಾದ ಮಾಡಿ ವಿಭೂತಿ ನೀಡಿದ್ದಾರೆ. ಬಳಿಕ ಆಶೀರ್ವಾದ ಪಡೆದು ಮನೆಗೆ ಬಂದು ನೋಡಿದ ವೇಳೆ ಉಂಗುರ ಕಳ್ತನ ಆಗಿರೋದು ಬೆಳಕಿಗೆ ಬಂದಿದೆ. ಈ ಸಂಬಂಧ ವಿಜಯನಗರ ಪೊಲೀಸ್ ಠಾಣೆಗೆ ಶ್ರೀಪಾದ್ ದೂರು ಕೊಟ್ಟಿದ್ದಾರೆ. ಸಿನಿಮಾ ಸ್ಟೈಲ್ನಲ್ಲಿ ಲಾರಿ ಅಡ್ಡಗಟ್ಟಿ ರಾಬರಿ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 24 ಗಂಟೆಯೊಳಗೆ ಆನೇಕಲ್ನ ಸೂರ್ಯನಗರ ಪೊಲೀಸರು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಶರತ್ ಕುಮಾರ್, ರೂಪೇಶ್ ಬಂಧಿತ ಆರೋಪಿಗಳಾಗಿದ್ದು, ಜೊತೆಗಿದ್ದ ಅಪ್ರಾಪ್ತನನ್ನು ಬಂಧಿಸಲಾಗಿದೆ. ಕಂಠಪೂರ್ತಿ ಕುಡಿದು ಚಂದಾಪುರ ಆನೇಕಲ್ ಮುಖ್ಯ ರಸ್ತೆಯ ಮರಸೂರು ಬಳಿ ರಾಬರಿಗೆ ಸ್ಕೆಚ್ ಹಾಕಿದ್ರು. ರಸ್ತೆಯಲ್ಲಿ ಬರ್ತಿದ್ದ ಲಾರಿಯನ್ನ ಅಡ್ಡಗಟ್ಟಿ ಚಾಲಕನ ಮೇಲೆ ಹಲ್ಲೆ ಮಾಡಿ ಚಾಲಕ ಓಡಿ ಹೋಗ್ತಿದ್ದಂತೆ ಲಾರಿ ಕೊಂಡೊಯ್ದಿದ್ರು. ಜಿಪಿಎಸ್ ಮೂಲಕ ಲಾರಿ ಹುಡುಕೊಂಡು ಬಂದಾಗ ಹಣಕ್ಕೆ ಡಿಮ್ಯಾಂಡ್ ಪ್ಲಾನ್ ಮಾಡಿದ್ರು. ಲಾರಿ ಚಾಲಕನ ದೂರು ಆಧರಿಸಿ ಇನ್ಸ್ಪೆಕ್ಟರ್ ಚಂದ್ರಪ್ಪ ನೇತೃತ್ವದ ತಂಡ ಸರ್ಜಾಪುರದ ಸೋಂಪುರ ಬಳಿ 3 ಆರೋಪಿಗಳನ್ನು ಬಂಧಿಸಿ ಲಾರಿ ವಶಕ್ಕೆ ಪಡೆದಿದ್ದಾರೆ. ನೆಲಮಂಗಲದ ಬೇಗೂರು ಅಭಯ ಆಂಜನೇಯ ದೇವಸ್ಥಾನದ ಬೀಗ ಮುರಿದು ಕಳ್ಳರು ಕೈಚುಳಿಕ ತೋರಿಸಿದ್ದಾರೆ. ದೇವಸ್ಥಾನದಲ್ಲಿ 2.5 ಕೆಜಿ ಬೆಳ್ಳಿ ಆಭರಣ ಕಳ್ಳತನ ಆಗಿದ್ದು, ದೇವರ ಕಿರೀಟ, ಬೆಳ್ಳಿ ಸರ ಸೇರಿದಂತೆ ಪಂಚಪಾತ್ರೆಯನ್ನು ಕದಿಮರು ದೋಚಿ ಪರಾರಿಯಾಗಿದ್ದಾರೆ. ಇನ್ನು ಪೂಜೆಗೆ ಬಂದ ಅರ್ಚಕ ಶಾಂತಿಕುಮಾರ್ರಿಂದ ಕಳ್ಳತನದ ಕೃತ್ಯ ಬಯಲಿಗೆ ಬಂದಿದ್ದು, ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದ ಕೆಂಪೇಗೌಡ ಬಡಾವಣೆಯಲ್ಲಿ ಖತರ್ನಾಕ್ ಕಳ್ಳರು ಕೈಚುಳಿಕ ತೋರಿಸಿದ್ದಾರೆ. ಮೋಹನ್ ಎಂಬುವರ ಮನೆಯಲ್ಲಿ ಅಡುಗೆ ಮನೆ ಕಿಟಕಿ ರಾಡ್ ಕಟ್ ಮಾಡಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿದ್ದಾರೆ.
ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕೃತ್ಯ ನಡೆದಿದ್ದು, ಸ್ಥಳಕ್ಕೆ ಮಾಜಿ ಶಾಸಕ ಹರ್ಷವರ್ಧನ್ ಭೇಟಿ ನೀಡಿ ಮನೆ ಮಾಲೀಕರಿಗೆ ಧೈರ್ಯ ತುಂಬಿದ್ದಾರೆ. ಇತ್ತೀಚೆಗೆ ನಂಜನಗೂಡಿನಲ್ಲಿ ಕಳ್ಳತನದ ಪ್ರಕರಣಗಳು ಹೆಚ್ಚಾಗಿದ್ದು, ನಂಜನಗೂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮನೆ ಬೀಗ ಮುರಿದು 20 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣ, ನಗದು ದೋಚಿ ಕದಿಮರು ಪರಾರಿಯಾದ ಘಟನೆ ಬೀದರ್ನ ಚಿದ್ರಿಯಲ್ಲಿ ನಡೆದಿದೆ. ಚಿದ್ರಿಯ ರಾಜ್ಕುಮಾರ್ ಬಿರಾಧಾರ ಎಂಬುವವರಿಗೆ ಸೇರಿದ ಮನೆಯಲ್ಲಿ ಕಳ್ಳತನ ನಡೆದಿದ್ದು, 150 ಗ್ರಾಂ ಚಿನ್ನಾಭರಣ, 100 ಗ್ರಾಂ ಬೆಳ್ಳಿ ಮತ್ತು 1.50 ಲಕ್ಷ ನಗದು ದೋಚಿದ್ದಾರೆ. ಬೀದರ್ನ ಲಾಡಗಿರಿಗೆ ಸಂಬಂಧಿಕರ ಮನೆಗೆ ಅಂತೇಳಿ ಮನೆ ಮಂದಿ ಹೋಗಿದ್ರು. ಮದುವೆ ಮುಗಿಸಿ ವಾಪಸ್ ಬರೋಷ್ಟರಲ್ಲಿ ಮನೆಯ ಬೀಗ ಮುರಿದು ಕಳ್ಳತನ ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ಪೊಲೀಸರು, ಶ್ವಾನದಳ, ಬೆರಳಚ್ಚು ತಜ್ಞರ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭೀಮಾ ತೀರದಲ್ಲಿ ನಡೆದಿದ್ದ 6 ಜನರ ಸಾಮೂಹಿಕ ಹತ್ಯೆ ಪ್ರಕರಣದ ಮತ್ತೊಬ್ಬ ಪ್ರಮುಖ ಆರೋಪಿ ಮಹೇಶ್ ತಳವಾರ್ ಕಾಲಿಗೆ ಚಡಚಣ ಪೊಲೀಸರು ಗುಂಡು ಹಾರಿಸಿ ಬಂಧಿಸಿದ್ದಾರೆ. ಇಟ್ಟಂಗಿಹಾಳ ಗ್ರಾಮದ ಹೊರವಲಯದಲ್ಲಿ ಆರೋಪಿಯನ್ನ ಬಂಧಿಸುವುದಕ್ಕೆ ತೆರಳಿದ್ದ ವೇಳೆ ಮಹೇಶ್ ತಳವಾರ್ ಪರಾರಿಯಾಗುವುದಕ್ಕೆ ಯತ್ನಿಸಿದ್ದ. ಅಲ್ಲದೆ ಕಲ್ಲುಗಳಿಂದ ಪೊಲೀಸರ ಮೇಲೆ ದಾಳಿ ನಡೆಸಿದ ಹಿನ್ನೆಲೆ ತಮ್ಮ ಆತ್ಮರಕ್ಷಣೆಗಾಗಿ ಪೊಲೀಸರು ಕಾಲಿಗೆ ಗುಂಡು ಹಾರಿಸಿ ವಶಕ್ಕೆ ಪಡೆದಿದ್ದಾರೆ. ಚಡಚಣ ಸಿಪಿಐ ಪರಶುರಾಮ್ ಮನಗೋಳಿ ಆರೋಪಿ ಬಲಗಾಲಿಗೆ ಗುಂಡು ಹಾರಿಸಿದ್ದು, ಆತನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮನೆಯಲ್ಲಿ ಘಟನೆಯಲ್ಲಿ ಚಡಚಣ ಠಾಣೆ ಸಿಬ್ಬಂದಿ ಶೇಖರ್ ಪವಾರ್ ಹಾಗೂ ವಿಜಯ್ ಮಂಜ ಕೊನೆಗೂ ಖಾಕಿ ಬಲೆಗೆ ಬಿದ್ದಿದ್ದಾನೆ. ಮಹಾರಾಷ್ಟ್ರ ಗಡಿಯಲ್ಲಿ ಮೊಬೈಲ್ ಬಳಸದ ರೌಡಿಯನ್ನ ಚಾಣಾಕ್ಷತೆಯಿಂದ ಹಳಿಯಾಳ ಪೊಲೀಸರು ಬಂಧಿಸಿದ್ದಾರೆ. ಬಂಧಿಸುವ ವೇಳೆ ಪೊಲೀಸರ ಮೇಲೇನೆ ಹಲ್ಲೆಗೆ ಯತ್ನಿಸಿದ್ದ ವಿಡಿಯೋ ವೈರಲ್ ಆಗಿತ್ತು. ಪಿಎಸ್ಐ ಅಮಾನತು 8 ಸಿಬ್ಬಂದಿ ವರ್ಗಾವಣೆ ಬಳಿಕ ಕಾರ್ಯಾಚರಣೆ ನಡೆದಿದ್ದು, ಹಳಿಯಾಳ, ದಾಂಡೇಲಿ, ರಾಮನಗರ ಪೊಲೀಸರ ಜಂಟಿ ಕಾರ್ಯಾಚರಣೆ ನಡೆಸಿ ಮಂಜನನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ರಾಯಚೂರಿನಲ್ಲಿ 3 ಗಾಂಜಾ ಮಾರಾಟ ದಂಧೆಕೋರರು ಅರೆಸ್ಟ್ ಆಗಿದ್ದಾರೆ. ಗಾಂಜಾ ಮಾರಾಟ ದಂಧೆ ಭೇದಿಸಿದ ರಾಯಚೂರು ಜಿಲ್ಲೆ ಸಿಂಧನೂರು ಗ್ರಾಮೀಣ ಪೊಲೀಸರು 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಹನಮೇಶ್, ಸ್ವಾಗತ್ ಹಾಗೂ ಮಣಿಶಂಕರ್ ಬಂಧಿತ ಆರೋಪಿಗಳು. ಬಂಧಿತರಿಂದ ಒಟ್ಟು 5 ಲಕ್ಷ ಮೌಲ್ಯದ 5 ಕೆಜಿ 210 ಗ್ರಾಂ ಗಾಂಜಾ ಜಪ್ತಿ ಮಾಡಲಾಗಿದೆ. ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಡ್ಯ ಜಿಲ್ಲೆಯ ಅರಕೆರೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಹಲವು ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ 4 ಕಳ್ಳರನ್ನ ಅರೆಸ್ಟ್ ಮಾಡಿದ್ದಾರೆ. ಮೈಸೂರು ಮೂಲದ ಗಣೇಶ್, ಮಂಜುನಾಥ್, ಸಾಗರ್, ದರ್ಶನ್ ಬಂಧಿತ ಆರೋಪಿಗಳಾಗಿದ್ದು, ಬಂಧಿತರಿಂದ ಚಿನ್ನಾಭರಣ ಸೇರಿ 86 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆರೋಪಿಗಳು ಜಿಲ್ಲೆಯ ವಿವಿಧೆಡೆ ನಡೆದಿದ್ದ ಸುಮಾರು 18 ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು ಎನ್ನಲಾಗಿದೆ. ಇನ್ನು ಆರೋಪಿಗಳ ಪತ್ತೆಗೆ ಎಎಸ್ಪಿ ತಿಮ್ಮಯ್ಯ, ಡಿವೈಎಸ್ಪಿ ಕೃಷ್ಣಕುಮಾರ್ ನೇತೃತ್ವದಲ್ಲಿ ಪಾಂಡವಪುರ ಪಿಐ ಶರತ್ ಕುಮಾರ್, ಪಿಎಸ್ಐ ಉಮೇಶ್, ಶ್ರೀಧರ್, ವರದರಾಜ್, ಕಿರಣ್ ತಂಡ ರಚಿಸಲಾಗಿತ್ತು. ಇನ್ನು ಪೊಲೀಸರ ಕಾರ್ಯಾಚರಣೆಗೆ ಮಂಡ್ಯ ಎಸ್ಪಿ ಡಾಕ್ಟರ್ ವಿಜೆ ಶೋಭಾರಾಣಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪತ್ನಿಯ ನಂಬರ್ ಕೇಳಿದ ವ್ಯಕ್ತಿಗೆ ಗಂಡ ಮಚ್ಚಿನಿಂದ ಹೊಡೆದ ಘಟನೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಹನಗೂಡಿನಲ್ಲಿ ನಡೆದಿದೆ. ಘಟನೆಯಲ್ಲಿ ಬಿಡಿಸೋದಕ್ಕೆ ಬಂದ ಪತ್ನಿಗೂ ಪತಿ ಮಹಾಶಯ ಮಚ್ಚು ಬೀಸಿದ್ದು, ಪತ್ನಿ ಕೈಗೆ ಗಂಭೀರ ಗಾಯವಾಗಿದೆ. ಪತ್ನಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಗಂಡ ಮಚ್ಚು ಹಿಡಿದು ಗಲಾಟೆ ಮಾಡಿದ್ದ ದೃಶ್ಯ ಸೆರೆಯಾಗಿದೆ. ಈ ಸಂಬಂಧ ಹುಣಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಲ್ಲೆ ಮಾಡಿದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಘಟನೆ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆ ಮುಂಭಾಗದ ಫುಟ್ಪಾತ್ ಬಳಿ ನಡೆದಿದೆ. ಚಿತ್ರಹಳ್ಳಿ ಮೂಲದ ಶಿವಣ್ಣ ಚಾಕು ಇರಿತಕ್ಕೆ ಒಳಗಾದ ವ್ಯಕ್ತಿ ಆಗಿದ್ದು, ಫುಟ್ಪಾತ್ ಮೇಲೆ ಹಲಸಿನ ಹಣ್ಣು ವ್ಯಾಪಾರ ಮಾಡ್ತಿದ್ದ ವ್ಯಾಪಾರಿಗೆ ಎಣ್ಣೆ ಮತ್ತಲ್ಲಿ ಬಂದ 3 ಕಿಡಿಗೇಡಿಗಳು ಚಾಕು ಇರಿದು ಎಸ್ಕೇಪ್ ಆಗಿದ್ದಾರೆ. ಇನ್ನು ಗಾಯಾಳು ಶಿವಣ್ಣನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಚಿತ್ರದುರ್ಗ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪ್ರಕರಣ ದಾಖಲಾಗಿದೆ.
ಡೆತ್ ನೋಟ್ ಬರೆದಿಟ್ಟು ಒಂದೇ ಕುಟುಂಬದ ಮೂವರು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಕೆಂಪಯ್ಯನಹುಂಡಿಯಲ್ಲಿ ನಡೆದಿದೆ. ಶಿವಣ್ಣ, ನಾಗರತ್ನ ಹಾಗೂ ರಕ್ಷಿತಾ ಆತ್ಮಹತ್ಯೆಗೆ ಶರಣಾಗಿದ್ದು, ಅದೇ ಗ್ರಾಮದ ಉಲ್ಲಾಸ್ ಗೌಡ ಕಿರುಕುಳ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೃತ ರಕ್ಷಿತಾಗೆ ನಾಳೆನೇ ಮದುವೆ ನಿಶ್ಚಯವಾಗಿದ್ರೂ ರಕ್ಷಿತಾ ಹುಡುಗನಿಗೆ ಉಲ್ಲಾಸ್ ಗೌಡ ಮೆಸೇಜ್ ಮಾಡಿ ಕೆಲ ಫೋಟೋಗಳನ್ನು ಕಳುಹಿಸಿದ್ದ. ಫೋಟೋ ಮೆಸೇಜ್ಗಳಿಂದ ಕುಟುಂಬ ಮಾನಸಿಕವಾಗಿ ನೊಂದಿತ್ತು. ಮೂವರ ಸಾವಿಗೂ ಉಲ್ಲಾಸ್ ಗೌಡನೇ ಕಾರಣ ಅಂತ ಡೆತ್ ನೋಟ್ ಬರೆದಿಟ್ಟು ಮನೆಯಲ್ಲಿ ವಿಷ ಸೇವಿಸಿ ತಾಯಿ, ತಂದೆ, ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸ್ಥಳಕ್ಕೆ ವರುಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಾರು ಮತ್ತು ಬೈಕ್ ನಡುವೆ ಅಪಘಾತವಾಗಿ ತ್ರಿಬಲ್ ರೈಡ್ ಮಾಡುತ್ತಿದ್ದಂತಹ ಯುವಕರ ಸ್ಥಿತಿ ಗಂಭೀರವಾದ ಘಟನೆ ಯಲಹಂಕ ಬಳಿಯ ಸಿಂಗನಾಯಕನಹಳ್ಳಿಯಲ್ಲಿ ನಡೆದಿದೆ. ಕಾರು ಯೂ-ಟರ್ನ್ ಮಾಡುವ ಸಂದರ್ಭದಲ್ಲಿ ಅಪಘಾತ ನಡೆದಿದ್ದು, ಸಡನ್ ಆಗಿ ಯೂ-ಟರ್ನ್ ಮಾಡುವ ಸಂದರ್ಭದಲ್ಲಿ ನಿಯಂತ್ರಣ ತಪ್ಪಿ ಬೈಕ್ ಡಿಕ್ಕಿಯಾಗಿದೆ. ಇನ್ನು ಯಲಹಂಕ ಖಾಸಗಿ ಆಸ್ಪತ್ರೆಯಲ್ಲಿ ಯುವಕರಿಗೆ ಚಿಕಿತ್ಸೆ ನೀಡಲಾಗುತ್ತಿದ್ದು, ಯಲಹಂಕ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಅನುಮಾನಾಸ್ಪದ ವಸ್ತು ಸ್ಫೋಟಕ್ಕೆ ಸಾಕು ನಾಯಿ ಬಲಿಯಾದ ಘಟನೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಕುದುರೆ ಗ್ರಾಮದಲ್ಲಿ ನಡೆದಿದೆ. ಇನ್ನು ಸ್ಫೋಟದ ಸದ್ದಿಗೆ ಸುತ್ತಲಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಅರಕೆರೆ ರುದ್ರೇಶ್ ಎಂಬುವರಿಗೆ ಸೇರಿದ ಸಾಕು ನಾಯಿ ಸಾವನ್ನಪ್ಪಿದ್ದು, ಜಾನುವಾರು ಜೊತೆಗೆ ಜಮೀನಿಗೆ ಬಂದಿತ್ತು. ಪ್ಲಾಸ್ಟಿಕ್ ಕವರ್ಗೆ ಬಾಯಿ ಹಾಕ್ತಿದ್ದಂತೆ ಕವರ್ನಲ್ಲಿದ್ದಂಥ ವಸ್ತು ಸಿಡಿದು ಶ್ವಾನ ಮೃತಪಟ್ಟಿದೆ. ಇನ್ನು ಈ ನಿಗೂಢ ಸ್ಫೋಟದಿಂದ ನಲ್ಕುದುರೆ ಜನ ಆತಂಕಕ್ಕೀಡಾಗಿದ್ದಾರೆ. ರೌಡಿ ಶೂಟರ್ ಕಲೀಂ ಬರ್ಬರ ಕೊಲೆ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸರ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದ್ದು, ಕೊಲೆ ಆರೋಪಿಯೊಬ್ಬರ ತಂಗಿಯನ್ನ ನೋಡೋದಕ್ಕೆ ಬರ್ತಿದ್ದ ಮದುವೆ ಸಂಬಂಧಗಳನ್ನ ಕಲೀಂ ತಪ್ಪಿಸ್ತಾ ಇದ್ದಂತೆ. ಬೇರೆ ಹುಡುಗನನ್ನ ಲವ್ ಮಾಡ್ತಿದ್ದಾಳೆ ಅಂತ ಕಲೀಂ ಅಪಪ್ರಚಾರ ಮಾಡ್ತಿದ್ದಂತೆ. ಅಲ್ಲದೆ ಕುಟುಂಬದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಿದ್ದ. ಇದರಿಂದ ಕೋಪಗೊಂಡು 5 ಆರೋಪಿಗಳು ಜೂನ್ 22ನೇ ತಾರೀಕು ಹೊಸಕೋಟೆ ತಾಲೂಕಿನ ಸೂಲಿಬಲಿಯಲ್ಲಿ ರೌಡಿ ಶೂಟರ್ ಕಲೀಂನನ್ನ ಕೊಲೆ ಮಾಡಿದ್ರು. ಈ ಸಂಬಂಧ 7 ಆರೋಪಿಗಳ ಬಂಧನ ಆಗಿದ್ದು, ತಲೆಮರೆಸಿಕೊಂಡಿರುವ ಶಂಶೀರ್ ಮತ್ತು ಸಾಖೀರ್ ಆರೋಪಿಗಳಿಗಾಗಿ ಶೋಧ ಮುಂದುವರೆದಿದೆ. ಇರಾನ್ ಅಮೆರಿಕ ಕದನ ಮತ್ತೆ ಶುರುವಾಗುತ್ತಾ ಎಂಬ ಪ್ರಶ್ನೆ ಮೂಡಿದೆ. ಪಾಕಿಸ್ತಾನ ಮತ್ತು ಕತಾರ್ ಮಧ್ಯಸ್ಥಿಕೆಯಲ್ಲಿ ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದ ಶಾಂತಿ ಒಪ್ಪಂದ ಸಭೆ ವಿಫಲವಾಗಿದ್ದು, ಸಭೆಯಲ್ಲಿ ಉಭಯ ದೇಶಗಳ ನಡುವೆ ವಾಗ್ವಾದ ನಡೆಯಿತು. ಇರಾನ್ಗೆ ಪರಮಾಣು ಅಸ್ತ್ರ ಹೊಂದಲು ಬಿಡಲ್ಲ ಅಂತ ಅಮೆರಿಕ ಹೇಳಿದೆ. ಶಾಂತಿ ಸಂಧಾನ ಸಭೆಯಲ್ಲಿ ಅಮೆರಿಕ ಇರಾನ್ ನಡುವೆ ಹಗ್ಗ ಜಗ್ಗಾಟ ನಡೆದಿದೆ. ಈ ಮಧ್ಯೆ ಇರಾನ್ ಮೇಲೆ ಅಮೆರಿಕ ಮತ್ತೆ ಭೀಕರ ದಾಳಿಯ ವಾರ್ನಿಂಗ್ ಕೊಟ್ಟಿದ್ದು, ಹಿಜ್ಬುಲ್ಲಾ ತನ್ನ ಆಕ್ರಮಣ ನಿಲ್ಲಿಸದೇ ಇದ್ರೆ ಮತ್ತೆ ವಾರ್ ಶುರುವಾಗಲಿದೆ. ಒಂದ್ ವೇಳೆ ತನ್ನ ಕೃತ್ಯ ನಿಲ್ಲಿಸದೇ ಇದ್ರೆ ಅಮೆರಿಕ ಕಠಿಣವಾದ ಮಿಲಿಟರಿ ದಾಳಿಯನ್ನ ನಡೆಸಲಿದೆ. ಹಾರ್ಮುಜ್ನ ಮತ್ತೆ ತನ್ನ ವಶಕ್ಕೆ ಪಡೆಯುವ ಬಗ್ಗೆ ಎಚ್ಚರಿಕೆ ನೀಡಿದ್ದು, ಮುಜ್ತಬಾ ಪಡೆಗೆ ಟ್ರಂಪ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಟ್ರಂಪ್ ಎಚ್ಚರಿಕೆಗೆ ಇರಾನ್ನಿಂದ ಕೂಡ ತಿರುಗೇಟು ಬಂದಿದ್ದು, ನಮ್ಮ ಸಶಸ್ತ್ರ ಪಡೆಗಳು ತಕ್ಕ ಪ್ರತ್ಯುತ್ತರ ನೀಡೋಕೆ ಸಿದ್ಧ ಅಂತ ಇರಾನ್ ಹೇಳಿದೆ. ಕತಾರ್ನ ರಾಸ್ ಲಫಾನ್ ಅನಿಲ ಸ್ಥಾವರದಲ್ಲಿ ಭೀಕರ ಸ್ಫೋಟ ಸಂಭವಿಸಿದ್ದು 54 ಮಂದಿ ಗಾಯಗೊಂಡಿದ್ದು 18 ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ. ಈ ದುರಂತ ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಪೆಟ್ರೋಲ್, ಗ್ಯಾಸ್ ಬೆಲೆ ಏರಿಕೆಯ ಭೀತಿ ಸೃಷ್ಟಿಸಿದೆ. ಘಟನೆ ನಡೆದ ತಕ್ಷಣವೇ ಉನ್ನತ ಮಟ್ಟದ ತುರ್ತು ರಕ್ಷಣಾ ಪಡೆಗಳು ಸ್ಥಳಕ್ಕೆ ಧಾವಿಸಿದ್ದು, ಸದ್ಯ ಬೆಂಕಿಯನ್ನ ಸಂಪೂರ್ಣ ನಿಯಂತ್ರಣಕ್ಕೆ ತರುವಲ್ಲಿ ಯಶಸ್ವಿಯಾಗಿವೆ. ಸ್ಫೋಟದ ತೀವ್ರತೆಗೆ ಸಿಲುಕಿ ನಾಪತ್ತೆ ಆಗಿರುವ 18 ಜನರಿಗಾಗಿ ಅವಶೇಷಗಳ ನಡುವೆ ತೀವ್ರ ಹುಡುಕಾಟ ಮುಂದುವರೆದಿದೆ. ಸ್ಫೋಟಕ್ಕೆ ನಿಖರವಾದ ಕಾರಣ ಏನು ಅನ್ನೋದನ್ನ ಅಧಿಕಾರಿಗಳು ಇನ್ನೂ ಬಹಿರಂಗಪಡಿಸಿಲ್ಲ. ತಾಂತ್ರಿಕ ದೋಷವೇ ಅಥವಾ ಬೇರೇನಾದ್ರೂ ಕಾರಣ ಇದೆಯಾ ಅನ್ನೋದರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಶುರುವಾಗಿದೆ. ಅತಿ ವೇಗದಿಂದ ಬಂದ ಹಿನ್ನೆಲೆ ನಿಯಂತ್ರಣಕ್ಕೆ ಸಿಗದೆ ಕಾರು ಪಲ್ಟಿಯಾಗಿ 2 ಯುವಕರು ದುರ್ಮರಣಕ್ಕೀಡಾದ ಘಟನೆ ಮುಂಬೈ ವಡೋದರಾ ಹೆದ್ದಾರಿಯಲ್ಲಿ ನಡೆದಿದೆ. BMW Z4 ಕಾರ್ನಲ್ಲಿ 250 ಕಿಲೋಮೀಟರ್ ವೇಗದಲ್ಲಿ 2 ಯುವಕರು ಜಾಲಿ ರೈಡ್ ಹೋಗಿದ್ರು. ರಸ್ತೆಯಿಂದ ಕಂದಕಕ್ಕೆ ಕಾರು ಬಿದ್ದು ಮುಂಬೈನ ಬದ್ಲಾಪುರ ನಿವಾಸಿಗಳಾದ ಯೋಗೇಶ್ ದಿಗೆ, ರಿಖೇಬಾ ಜಾಕಪ್ ಎಂಬ 2 ಯುವಕರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಇನ್ನು ಅಪಘಾತದ ತೀವ್ರತೆಗೆ ಯುವಕರ ಮೃತದೇಹದ ಭಾಗಗಳು ಛಿದ್ರ ಆಗಿವೆ.